ನೋಡಿ, ಈಗಾಗಲೇ ಪಹಲ್ಗಾಮ್ಗೆ ರಿವೆಂಜ್ ಶುರು ಆಗಿದೆ. ಅದರ ಭಾಗವಾಗಿ ಟೆರರಿಸ್ಟ್ಗಳನ್ನ ಹೊಡೆದಾಕ್ತಾ ಇದ್ದಾರೆ, ಅವರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಸಮರವನ್ನ ಸಾರಿಯಾಗಿದೆ. ಯಾವ ರೀತಿಯ ಸಮರ? ಒಂದ್ ಕಡೆ ವೀಸಾಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದಾರೋ ಎಲ್ಲ ವಾಪಸ್ ಹೋಗ್ಬೇಕು. ಈಗಾಗಲೇ ಆರ್ಡರ್ ಆಗೋಗ್ಬಿಟ್ಟಿದೆ. ಇನ್ನು ಬಿಡಿ, ನೀರು ಕಟ್ ಮಾಡಿರೋದು, ಸಿಂಧು ನದಿ ಒಪ್ಪಂದವನ್ನ ಈಗಾಗಲೇ ಅದನ್ನ ರದ್ದು ಮಾಡಿರುವಂಥದ್ದು, ಇಂಥ ಹಲವು ತೀರ್ಮಾನಗಳನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಆದರೆ ಅದಕ್ಕಿಂತ ಮುಖ್ಯವಾದ ಬೆಳವಣಿಗೆ ಇದೆಲ್ಲ ನೀವು ಕಣ್ಣೆದುರುಗಡೆ ನೋಡ್ತಾ ಇದ್ದೀರಿ. ಆದರೆ ಕಣ್ಣೆದುರು ಕಾಣದಂತಹ ಹಿನ್ನೆಲೆಯಲ್ಲಿ ನಡೆದಿರುವ ಎಂತ ಪ್ಲಾನ್ ಮಾಡಿದ್ರು ಗೊತ್ತಾ? ಇದು ಕೇವಲ ಒಬ್ಬರ ಪ್ಲಾನ್ ಅಲ್ಲ, ಬರೀ ಪಾಕಿಸ್ತಾನದ ಕೈವಾಡ ಅಲ್ಲ, ISI ಮಾತ್ರ ಅಲ್ಲ ಇದ್ರಲ್ಲಿ ಭಾಗಿಯಾಗಿರುವಂತದ್ದು. ಮತ್ತು ಒಂದು ರಾಷ್ಟ್ರ. ಯಾವ ರೀತಿ ನಡೀತು ಈ ಪ್ಲಾನ್, ಯಾವ ಕಾರಣಕ್ಕಾಗಿ ನಡೀತು, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ, ಈಗಾಗಲೇ ಭಾರತ ತನ್ನ ರಿವೆಂಜ್ಗೆ ಇಳಿದಿದೆ. ಬಹುಶಃ ಇದಿನ್ನೂ ಆರಂಭ. ನೀವೇನ್ ನೋಡ್ತಾ ಇದ್ದೀರಿ ಇದೆಲ್ಲ ಸ್ಯಾಂಪಲ್ಸ್, ಇದು ಏನೂ ಅಲ್ಲ. ಮುಂದಿದೆ ನೋಡಿ ಮಾರಿ ಹಬ್ಬ. ಯಾವ ರೀತಿ ನಡೆಯುತ್ತೆ ಅಂದ್ರೆ, ಪಾಕಿಸ್ತಾನ, ಯಾವ್ದು ಹೇಳಿ, ಪಾಕಿಸ್ತಾನ ಇನ್ನು ಈ ಜನ್ಮದಲ್ಲಿ ಯಾವತ್ತು ಇಂತಹ ಕುಕೃತ್ಯಕ್ಕೆ ಕೈ ಹಾಕ್ಲಿಕ್ಕೆ ಯೋಚನೆ ಮಾಡಬಾರ್ದು. ಅಂತಹ ಪಾಠವನ್ನು ಕಲಿಸ್ಲಿಕ್ಕೆ ಈಗಾಗಲೇ ಸಿದ್ಧತೆ ಆಗೋಗಿದೆ. ಆದ್ರೆ ಅದಕ್ಕಿಂತ ಮುಖ್ಯವಾದ್ದು, ಪಹಲ್ಗಾಮ್ನಲ್ಲಿ ಏನಾಯ್ತಲ್ಲ, ದಾಳಿ ಮಾಡಿದ್ರಲ್ಲ, ಧರ್ಮವನ್ನ ಕೇಳಿ ಸಾಯಿಸಿದ್ರಲ್ಲ, ಪ್ಯಾಂಟ್ ಬಿಚ್ಚಿಸಿ ಸಾಯಿಸಿದ್ರಲ್ಲ, ಅದಕ್ಕೆ ಕೈವಾಡ ಹಿನ್ನೆಲೆಯಲ್ಲಿ ಯಾರ್ದಿತ್ತು, ಯಾವ ಕಾರಣಕ್ಕಾಗಾಯ್ತು, ಅದು ಕೂಡ ಅಮೆರಿಕದ ಉಪಾಧ್ಯಕ್ಷರು ಭಾರತಕ್ಕೆ ಬರುವ ಸಂದರ್ಭದಲ್ಲೇ ಯಾಕಾಯ್ತು. ನೋಡಿ, ಇತ್ತೀಚಿನ ಕೆಲವು ತಿಂಗಳುಗಳ ಬೆಳವಣಿಗೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅಮೆರಿಕದಲ್ಲಿ ಚುನಾವಣೆಯ ನಂತರ ಟ್ರಂಪ್ ಅಧ್ಯಕ್ಷರಾದ್ರು. ಮೋದಿ ಹಾಗೂ ಟ್ರಂಪ್ ನಡುವೆ ಬಹಳ ಒಳ್ಳೆ ರಿಲೇಶನ್ಶಿಪ್ ಇದೆ. ಯಾವಾಗ ಟ್ರಂಪ್ ಟ್ಯಾರಿಫ್ ಸಮರವನ್ನ ಸಾರಿದ್ರಲ್ಲ, ಅದರ ನೇರವಾದ ಹೊಡೆತ ಆಗಿದ್ದು ಯಾರಿಗೆ? ಚೈನಾಗೆ. ಎಸ್, ಚೈನಾಗೆ ಅದರ ಪೆಟ್ಟಾಗಿದ್ದು. ಚೈನಾ ಮತ್ತೆ ಅವರು ತಿರುಗಿ ಏಟ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದು ತಾರಕಕ್ಕೆ ಹೋಯ್ತು. ಯಾವಾಗ ಚೈನಾ ಈ ರೀತಿ ರಿಯಾಕ್ಟ್ ಮಾಡ್ತಲ್ಲ, ಅದು ಎಲ್ಲ ದೇಶಗಳ ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು, ಭಾರತದ ಹೆಜ್ಜೆಯನ್ನು ಕೂಡ ಗಮನಿಸ್ತು. ನರೇಂದ್ರ ಮೋದಿ ಅವರು ಹಾಗೂ ಟ್ರಂಪ್ ನಡುವಿನ ಉತ್ತಮವಾದ ಬಾಂಧವ್ಯ ಅದು ಸಹಜವಾಗಿ ಇಲ್ಲಿ ಮೇಲ್ನೋಟಕ್ಕೆ ಗೋಚರಿಸ್ತು. ಹೀಗಾಗಿ ಸಹಜವಾಗಿ ಚೀನಾಗೆ ಅದನ್ನ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಏನ್ ಮಾಡ್ತು? ನೋಡಿ, ಅಮೆರಿಕದ ಉಪಾಧ್ಯಕ್ಷರು ಬರ್ತಾ ಇದ್ರು. ಆದ್ರೆ ನಿಜಕ್ಕೂ ಮೋದಿ ಅವರು ಆಹ್ವಾನ ಕೊಟ್ಟಿದ್ದು ಟ್ರಂಪ್ಗೆ, ಅಮೆರಿಕದ ಅಧ್ಯಕ್ಷರಿಗೆ ಆಹ್ವಾನ ಕೊಟ್ಟಿದ್ರು. ನೆಕ್ಸ್ಟ್ ಟ್ರಂಪ್ ಕೂಡ ಬರುವವರಿದ್ರು. ಅದಕ್ಕೆ ಕಲ್ಲು ಹಾಕ್ಲಿಕ್ಕೋಸ್ಕರ ಇದಾದಂತಹ ಪ್ಲಾನ್. ಚೈನಾ ಏನ್ ಮಾಡ್ತು? ಚೈನಾ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ಕೊಡ್ತು. ಪಾಕಿಸ್ತಾನಕ್ಕೆ ಕುಮ್ಮಕ್ಕು ಕೊಟ್ಟು ನೀವು ದಾಳಿ ಮಾಡಿಸಿ ಅಂತ ಹೇಳಿ ಮಾಡಿಸಿರುವ ದಾಳಿ ಇದು. ಬರೀ ಪಾಕಿಸ್ತಾನದ ಕೈವಾಡ ಅಲ್ಲ, ಇದರ ಹಿಂದೆ ಚೈನಾ ಇದೆ. ಈ ರೀತಿಯ ಮಾಹಿತಿ ಈಗಾಗಲೇ ರಾಷ್ಟ್ರೀಯ ಭದ್ರತಾ ದಳಕ್ಕೆ ಸಿಕ್ಕಿದೆ, ಇಂಟೆಲಿಜೆನ್ಸ್ಗೆ ಸಿಕ್ಕಿದೆ, ಇಂಟರ್ನಲ್ ಸೆಕ್ಯೂರಿಟಿಗೆ ಸಿಕ್ಕಾಗಿದೆ. ಚೈನಾ ಕೈವಾಡದಿಂದಾಗಿ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ಕೊಟ್ಟ ಕಾರಣ ಪಾಕಿಸ್ತಾನ ಟೆರರಿಸ್ಟ್ಗಳನ್ನ ಕಳಿಸಿ ಅವ್ರು ಯಾವತ್ತಿ ನೇರವಾಗಿ ಯುದ್ಧ ಮಾಡಿದ್ದಾರೆ ಹೇಳಿ? ಅವ್ರ ಹಣೆ ಬರದಲ್ಲೇ ಇಲ್ಲ. ಅದು ನಮ್ಮ ಸೈನಿಕರ ಜೊತೆ ಹೋರಾಡುವಂತ ಶಕ್ತಿ ತಾಕತ್ ಅವ್ರಿಗೆ ಇಲ್ವೇ ಇಲ್ಲ. ಹೇಳ್ತಿಲ್ಲ, ರಣಹೇಡಿಗಳ ದೇಶ ಅದು. ಅವ್ರೇನ್ ಮಾಡ್ತಾರೆ? ಈ ಟೆರರಿಸ್ಟ್ಗಳನ್ನ ನುಗ್ಸೋದು. ಕಾರ್ಗಿಲ್ ಅಲ್ಲೂ ನಮ್ಮ ಜೊತೆ ಎಲ್ರು ಯುದ್ಧ ಮಾಡಿದ್ರು. ಕಾರ್ಗಿಲ್ ಟೆರರಿಸ್ಟ್ಗಳನ್ನೇ ಕಳಿಸಿದ್ದವರು. ಇಲ್ಲಿಂದ ವಾಜಪೇಯಿ ಅವರು ಸಂಜೋತಾ ಎಕ್ಸ್ಪ್ರೆಸ್ ಕಳಿಸಿದ್ರು, ಸಕ್ಕರೆ ಕಳಿಸಿದ್ರು, ಬದಲಾಗಿ ಅವರು ಟೆರರಿಸ್ಟ್ಗಳನ್ನ ಕಳಿಸಿದ್ರು, ಗುಂಡನ್ ಕಳಿಸಿದ್ರು. ತಕ್ಕ ಪ್ರತ್ಯುತ್ತರ ಕೊಟ್ಟು ಬಿಡಿ ನಾವು ಅವಾಗ್ಲೂ ಕೂಡ. ಈಗ ಮತ್ತೊಮ್ಮೆ ಅವರಿಗೆ ಬಹುಶಃ ಅವಾಗ ಪಾಠ ಕಲಿಸ್ತಾ ಇರ್ಬೇಕನ್ನು. ಈಗ ಒನ್ ಟೈಮ್ ಸೆಟಲ್ಮೆಂಟ್, ನಾ ಹೇಳದ್ನಲ್ಲ, ಸೆಟಲ್ಮೆಂಟ್ ಸ್ಟ್ರೈಕ್, ಅದಕ್ಕೆ ತಯಾರಿ ನಡೆದಿದ್ದೆ. ಚೀನಾ ಯಾವಾಗ ಅಮೆರಿಕಕ್ಕೆ ಕುಮ್ಮಕ್ಕು ಕೊಡ್ತು, ಯಾಕಂದ್ರೆ ಟ್ರಂಪ್ ಹಾಗೂ ಮೋದಿಯ ನಡುವಿನ ಬಾಂಧವ್ಯ, ಅಮೆರಿಕ ಹಾಗೂ ಭಾರತ ಒಗ್ಗೂಡೋದು ಅವ್ರಿಗೆ ಬೇಕಾಗಿರ್ಲಿಲ್ಲ. ಬಿಡಲ್ಲ ನಾವು ಅಂತ. ಕೆಲವು ಸ್ಯಾಡಿಸ್ಟ್ಗಳಿರ್ತಾರೆ, ಅಂತಹ ಸ್ಯಾಡಿಸ್ಟ್ ರಾಷ್ಟ್ರ ಚೈನಾ. ಅದು ಬಳಸ್ಕೊಂಡಿದ್ದು ಈ ಪಾಕಿಸ್ತಾನವನ್ನ ಬಳಸ್ಕೊಂಡು ಟೆರರ್ ಅಟ್ಯಾಕ್ ಮಾಡಿಸಿದ್ದು. ಈಗ ಉತ್ತರ ಕೊಡ್ಲೇಬೇಕಲ್ವಾ? ಬರೀ ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಚೈನಾಕ್ಕೂ ಪಾಠ ಕಲಿಸ್ಬೇಕಾಗಿದೆ. ಬಹುಶಃ ಅಮೆರಿಕ ಹಾಗೂ ಭಾರತ ಒಗ್ಗೂಡಿದ್ರೆ ದೊಡ್ಡ ವಿಷಯ ಏನಲ್ಲ, ಗೊತ್ತಾಯ್ತಾ? ಸರಿಯಾಗಿ ಪ್ಲಾನ್ ಮಾಡಿ ಹೊಡೆದ್ರೆ ಯಾರನ್ನೂ ಹೊಡಿಬೋದು. ಆ ತಾಕತ್ತಿದೆ ಭಾರತಕ್ಕೆ, ಅಮೆರಿಕಕ್ಕೆ ಇದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಇಡೀ ಪ್ರಕರಣ ಈಗ ಬೇರೆಯದೇ ಮಗ್ಗುಲು, ಬೇರೆಯದೇ ದಿಕ್ಕು, ಬೇರೆಯದೇ ಚಿತ್ರಣ ಸಿಕ್ಕಾಗಿದೆ. ಅದೇ ಹಿನ್ನೆಲೆಯಲ್ಲಿ ಈಗ ಯಾಕೆ ಕಾದ್ ನೋಡ್ತಾ ಇದ್ದಾರೆ, ಏಕ್ದಮ್ ಅಟ್ಯಾಕ್ ಯಾಕೆ ಮಾಡ್ತಿಲ್ಲ? ಬಹಳಷ್ಟು ಜನ ಕೇಳ್ತಾ ಇದ್ದಾರೆ.
ಯಾಕೆ ಯುದ್ಧ ಮಾಡಬಾರ್ದು, ಯಾಕೆ POK ವಶಪಡಿಸ್ಕೊಳ್ಬಾರ್ದು? ಸುಮ್ಮನೆ ಹೋಗೋದಲ್ಲ, ಹಿನ್ನೆಲೆಯಲ್ಲಿ ಏನೇನೆಲ್ಲ ಆಗಿದೆ ಅಂತ ತಿಳ್ಕೊಬೇಕಲ್ಲ, ಆ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಈ ಇನ್ಫಾರ್ಮೇಶನ್ ಸಿಕ್ಕಿದೆ, ಇದಕ್ಕೆ ತಕ್ಕ ಹಾಗೆ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾರೆ, ಚೈನಾಗೂ ಪಾಠ ಕಲಿಸ್ಬೇಕಲ್ವಾ? ಚೈನಾದ ಕೈವಾಡ ಇದೇ ಅಂತ ಗೊತ್ತಾದ ಮೇಲೆ ಅವ್ರನ್ನ ಸುಮ್ಮನೆ ಬಿಡ್ಬೇಕಾ? ಏನ್ ಹೇಳ್ತೀರಿ ನೀವು? ಕೇವಲ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕೋ ಅಥವಾ ಚೈನಾಗೂ ಕೂಡ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪಾಠ ಕಲಿಸಬೇಕೋ ಬೇಡವೋ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.